ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳಿದುಕೊಳ್ಳೋದು ಒಂದು ಸಿಹಿ ಹಾಗೂ ಆರೋಗ್ಯಕರ ಹಣ್ಣಿನ ಬಗ್ಗೆ. ಅದೇ ಪರ್ಸಿಮ್ಮನ್ ಹಣ್ಣು. ಈ ಹಣ್ಣಿನ ಬಗ್ಗೆ ಸರಳ ಮಾಹಿತಿ, ಪೌಷ್ಟಿಕಾಂಶಗಳು ಮತ್ತು ಉಪಯೋಗಗಳನ್ನು ನೋಡೋಣ. ಪರ್ಸಿಮ್ಮನ್ ಅಂದರೆ ಏನು? ಪರ್ಸಿಮ್ಮನ್ ಒಂದು ಸಿಹಿ ರುಚಿಯ ಹಣ್ಣು. ಇದನ್ನು ಕನ್ನಡದಲ್ಲಿ ಕೆಲವೆಡೆ ತಿಮ್ಮರ ಹಣ್ಣು ಎಂದೂ ಕೂಡ ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಕಿತ್ತಳೆ ಅಥವಾ ಕೆಂಪು ಕಿತ್ತಳೆ ಬಣ್ಣದಲ್ಲಿರುತ್ತದೆ. ಚಳಿಗಾಲದ ಸಮಯದಲ್ಲಿ ಈ ಹಣ್ಣು ಹೆಚ್ಚು ಲಭ್ಯವಾಗುತ್ತದೆ. ಪರ್ಸಿಮ್ಮನ್ ಹಣ್ಣಿನ ಪೌಷ್ಟಿಕಾಂಶಗಳು. ಪರ್ಸಿಮ್ಮನ್ ಹಣ್ಣಿನಲ್ಲಿ ಸಹಜವಾಗಿ ವಿಟಮಿನ್ ಅ, ವಿಟಮಿನ್ ಸಿ, ಆಹಾರ ನಾರು, ಫೈಬರ್, ಪೊಟ್ಯಾಸಿಯಂ, ಆಂಟಿ ಆಕ್ಸಿಡೆಂಟ್ಸ್ ಇವುಗಳು ದೊರೆಯುತ್ತವೆ. ಪರ್ಸಿಮ್ಮನ್ ಹಣ್ಣಿನ ಉಪಯೋಗಗಳು. 1. ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ. 2. ದೇಹಕ್ಕೆ ಸಹಜ ಶಕ್ತಿ ನೀಡಲು ಉಪಯುಕ್ತ. 3. ರೋಗನಿರೋಧಕ ಶಕ್ತಿಗೆ ಬೆಂಬಲ ನೀಡುತ್ತದೆ. 4. ಕಣ್ಣಿನ ಸಾಮಾನ್ಯ ಆರೋಗ್ಯ ಕಾಪಾಡಲು ಸಹಾಯಕ. 5. ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ. 6. ಚರ್ಮದ ಆರೈಕೆಗೆ ಉಪಯುಕ್ತ. 7. ಸಮತೋಲನ ಆಹಾರದಲ್ಲಿ ಸೇರಿಸಿಕೊಳ್ಳಲು ಒಳ್ಳೆಯ ಹಣ್ಣು. ತಿನ್ನುವಾಗ ಜಾಗ್ರತೆ. ಯಾವುದೇ ಆಹಾರವಾದರೂ ಅತಿಯಾಗಿ ಸೇವಿಸಬಾರದು. ಶುಗರ್ ಇರುವವರು ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ತುಂಬಾ ಕಚ್ಚಾ ಅಥವಾ ಗಟ್ಟಿಯಾದ ಪರ್ಸಿಮ್ಮನ್ ತಿನ್ನುವುದನ್ನು ತಪ್ಪಿಸುವುದು ಒಳಿತು. ತಿನ್ನುವ ವಿಧಾನ. ಹಣ್ಣನ್ನು ನೇರವಾಗಿ ತಿನ್ನಬಹುದು. ಸಲಾಡ್ನಲ್ಲಿ ಸೇರಿಸಬಹುದು. ಜ್ಯೂಸ್ ಅಥವಾ ಸ್ಮೂದಿ ರೂಪದಲ್ಲೂ ಸೇವಿಸಬಹುದು. ಒಣಹಣ್ಣು ಡ್ರೈ ಪರ್ಸಿಮ್ಮನ್ ಆಗಿಯೂ ಬಳಸುತ್ತಾರೆ. ಯಾವ ಸಮಯದಲ್ಲಿ ತಿನ್ನುವುದು ಉತ್ತಮ? ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಊಟದ ನಂತರ ಸ್ವಲ್ಪ ಸಮಯದ ಬಳಿಕ ಸೇವಿಸುವುದು ಉತ್ತಮ. ಸೂಚನೆ ಡಿಸ್ಕ್ಲೇಮರ್. ಈ ವಿಡಿಯೋದಲ್ಲಿನ ಮಾಹಿತಿ ಸಾಮಾನ್ಯ ಅರಿವಿಗಾಗಿ ಮಾತ್ರ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನಷ್ಟು ಆರೋಗ್ಯ ಮಾಹಿತಿ ವಿಡಿಯೋಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.